ಮುಂಬಯಿಯ ಗೇಟ್ವೇ ಆಫ್ ಇಂಡಿಯಾದಿಂದ ಎಲಿಫೆಂಟಾ ಗುಹೆ ನೋಡಲು ಹೊರಟ ಪ್ರಯಾಣಿಕರ ದೋಣಿಗೆ ನೌಕಾದಳದವರ ಸ್ಪೀಡ್ ಬೋಟ್ ಬಡಿದದ್ದರಿಂದ 13 ಮಂದಿ ಸಮುದ್ರ ಪಾಲಾಗಿದ್ದಾರೆ. ಚಾಲುಕ್ಯರ ಕಾಲದ ಎಲಿಫೆಂಟಾ ಗುಹೆಯು ಮುಂಬಯಿಯ ಮುಖ್ಯ ನೆಲದಿಂದ ಕಡಲಿನಲ್ಲಿ ಒಂದು ದ್ವೀಪದಲ್ಲಿದೆ. ಅದಕ್ಕೆ ಪ್ರತಿನಿತ್ಯ ಪ್ರತಿಕ್ಷಣ ಪ್ರವಾಸಿಗರು ಹೋಗುತ್ತಾರೆ. ಆದರೆ ನಿನ್ನೆ ಸಂಜೆ ನೌಕಾಪಡೆಯವರ ಪ್ರಯೋಗಾರ್ಥ ಪರೀಕ್ಷೆಯ ವೇಗದ ಬೋಟು ಈ ಪ್ರಯಾಣಿಕರ ದೋಣಿಗೆ ಡಿಕ್ಕಿ ಹೊಡೆದಿದೆ. ಸ್ಪೀಡ್ ಬೋಟ್ನಲ್ಲಿ ಇದ್ದ ಇಬ್ಬರು ಬೋಟ್ ಪೂರೈಕೆದಾರರು ಮತ್ತು ನೌಕಾಪಡೆಯ ಒಬ್ಬ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ದೋಣಿಯಲ್ಲಿದ್ದ 10 ಜನರು ಈ ಜಲದುರಂತದಲ್ಲಿ ಮೃತಪಟ್ಟಿದ್ದಾರೆ. ಕೆಲವರು ಗಾಯಗೊಂಡರು. ನೀಲ್ಕಮಲ್ ಎಂಬ ಹೆಸರಿನ ಪ್ರಯಾಣಿಕರ ದೋಣಿಯು 110 ಪ್ರಯಾಣಿಕರೊಡನೆ ಎಲಿಫೆಂಟಾದತ್ತ ಹೊರಟಿತ್ತು. ದೋಣಿಗೂ ತೀವ್ರ ಹಾನಿಯಾಗಿದೆ. हाँ